ಅಡುಗೆ ಲೋಕ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗೆಳತಿ. ಇವಾಗ ನೋಡಿ, ಹೋಮ್ ಮೇಡ್ ಫಿಶ್ ಫ್ರೈ ಮಸಾಲೆನ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ, ಹಾಗೆ ಸಿಂಪಲಾಗಿ ಕೂಡ ರೆಸಿಪಿ ಇದು. ಅದಕ್ಕೆ ಕಾಂಬಿನೇಷನ್ ಆಗಿ ಜೀರಿಗೆ ಸಾರನ್ನ ಮಾಡ್ಕೊಳ್ತಾ ಇದ್ದೀನಿ. ಜೀರಿಗೆ ಸಾರು ಮಾಡಿರೋ ವಿಡಿಯೋನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ತುಂಬಾ ಸಿಂಪಲ್ ಆದಂಥ ರೆಸಿಪಿ. ಜೀರಿಗೆ ಸಾರು ಮತ್ತು ಫಿಶ್ ಫ್ರೈ ಇದೆರಡು ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ. ಮಸಾಲೆಗೆ ಒಂದು ಲಿಂಬೆಹಣ್ಣು, ಚಿಕ್ಕ ಲಿಂಬೆಹಣ್ಣಿನ ಗಾತ್ರದಷ್ಟು ಒಂದಷ್ಟು ಹುಣಸೆ ಹಣ್ಣನ್ನು ಫಸ್ಟು ನೀರಿನಲ್ಲಿ ನೆನೆಸಿಟ್ಕೊಳ್ಳಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಬೆಳ್ಳುಳ್ಳಿ ಒಂದು ಗೆಡ್ಡೆಯಷ್ಟು, ಒಂದು ಸ್ವಲ್ಪ ದೊಡ್ಡ ಗೆಡ್ಡೆ ಇದೆ ತೊಗೊಳ್ಳಿ. ಹಾಗೆಯೇ ಮನೆಯಲ್ಲೇ ರೆಡಿ ಮಾಡ್ಕೊಂಡಿರೋವಂಥ ರೆಡ್ ಚಿಲ್ಲಿ ಪೌಡರು, ಬ್ಯಾಡಗೆ ಮೆಣಸಿನ್ಕಾಯಿನ ಮಿಷನ್ಗೆ ಹಾಕ್ಕೊಂಡು ನೈಸಾಗಿ ರುಬ್ಕೊಂಡು ಇಟ್ಕೊಂಡಿರ್ತೀನಿ. ಅದ್ರ ಜೊತೆ ಸ್ವಲ್ಪ ಉಪ್ಪು ಕೂಡ ಬೆರೆಸಿ ಇಟ್ಕೊಂಡಿರ್ತೀನಿ. ಸೊ ಮನೆಯಲ್ಲೇ ನಾವು ಈ ಥರ ಮಸಾಲೆನ ರೆಡಿ ಮಾಡ್ಕೊಳ್ಳೋದು ತುಂಬಾ ರುಚಿಯಾಗಿರುತ್ತೆ ಮತ್ತು ತುಂಬ ಸಿಂಪಲ್ ಕೂಡ ಮಾಡ್ಕೊಳ್ಳಿಕ್ಕೆ. ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೈಸಾಗಿ ರುಬ್ಕೊಂಡಿದ್ದೀನಿ. ಇದಿಷ್ಟು ಮಸಾಲೆನ 4 ಪದಾರ್ಥ ಇದ್ದರೆ ಸಾಕಾಗುತ್ತೆ. ಇವಾಗ ನೋಡಿ, ಮಿಕ್ಸಿ ಜಾರ್ನಿಂದ ತೆಗೆದು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಮಸಾಲೆನ. ಅದಕ್ಕೆ ಇವಾಗ ನಾನು 1 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಕೊಬ್ಬರಿ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಳ್ಳಿ, ಎರಡರಲ್ಲೂ ಚೆನ್ನಾಗಾಗುತ್ತೆ ಫಿಶ್ ಫ್ರೈ. ಈ ಥರ ಮಸಾಲೆಗೆ ಕೊಬ್ಬರಿ ಎಣ್ಣೆ ಹಾಕ್ಕೊಂಡ್ಬಿಟ್ರೆ ಮಸಾಲೆ ಸ್ವಲ್ಪ ಖಾರ ಎಲ್ಲ ಇರೋದನ್ನ ಸರಿ ಹೋಗುತ್ತೆ, ಮತ್ತು ಮಕ್ಕಳು ಕೂಡ ಇಷ್ಟ ಆಗುತ್ತೆ, ಮತ್ತು ಒಂದು ಹದವಾಗಿ ಬರುತ್ತೆ ಮಸಾಲೆನ. ಈಗ ನೋಡಿ, ಬಾಂಗ್ಡಾ ಮೀನು ಈ ಥರ ಚೀರ್ಕೊಂಡು 2 ಭಾಗದ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು 4 ಸೀಗಡಿ ಮೀನಿತ್ತು, ಸ್ವಲ್ಪ ದೊಡ್ಡ ಸೈಜ್ದೇ ತೊಗೊಂಡಿದ್ದೀನಿ ಫ್ರೈಗೋಸ್ಕರ. ಈ ಥರ ಇವಾಗ ಚೆನ್ನಾಗಿ ಎಲ್ಲ ಕಡೆ ಮಸಾಲೆನ ಹಚ್ಚಿಟ್ಬಿಡಿ. 1 ಅವರ್ ಆದ ನಂತರ ತವಾ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ, ಮನೆಯಲ್ಲೇ ಇದು ಅಕ್ಕಿ ಸಿಗುತ್ತಲ್ಲ, ರೇಷನ್ ಅಕ್ಕಿ, ಆ ರೇಷನ್ ಅಕ್ಕಿ ತಂದುಬಿಟ್ಟು ಚೆನ್ನಾಗಿ ಕ್ಲೀನ್ ತೊಳೆದು, ಒಂದು ಒಳ್ಳೆ ಬಿಸಿಲಿರುವಾಗ ಚೆನ್ನಾಗಿ ತೊಳೆದುಬಿಟ್ಟು ಸ್ವಲ್ಪನೇ 1 kg ಮಾಡ್ಕೊಳ್ತಾ ಇರ್ತೀನಿ. ಸೊ ಬಿಸಿಲಿಗೆ ಒಣಗಕ್ಕೆ ಹಾಕಿ ನಂತರ ಅದನ್ನು ಫ್ಲೋರ್ ಮಿಲ್ಗೆ ಕೊಟ್ಬಿಟ್ಟು ಚಿಕ್ಕ ರವೆ ಥರ ಮಾಡ್ಕೊಡಿ. ಅಂದರೆ ನೋಡಿ, ಈ ಥರ ತುಂಬ ಚಿಕ್ಕ ರವೆ ಥರ ಬರುತ್ತೆ. ಇದನ್ನು ತೊಗೊಂಡು ಬಂದು ಮನೆಗೆ ಜರಡಿ ಆಡಿ ಹಿಟ್ಟನ್ನೆಲ್ಲ ಸಪ್ರೇಟ್ ಮಾಡಿ ರವೆ ಸಪ್ರೇಟ್ ಮಾಡಿ ಇಡ್ತೀನಿ. ಅವಾಗ ಮಾಡ್ಕೊಳ್ತಾ ಇರ್ತೀವಿ. ಇದು ಫ್ರಿಜ್ನಲ್ಲೇ ಇಟ್ಕೊಂಡ್ರೆ ತುಂಬ ದಿವಸ ಬರುತ್ತೆ ರವೆ. ಈಗ ನೋಡಿ, ಈ ರವೆಗೆ ಚೆನ್ನಾಗಿ ಡಿಪ್ ಮಾಡಬೇಕು. ಅಂಜಲ್ ಮತ್ತು ಸೀಗಡಿ ಮೀನನ್ನ ಹಾಕ್ಕೊಂಡಿದ್ದೀನಿ. ಈ ಥರ ಸುತ್ತಲೂ ಅದನ್ನು ಚೆನ್ನಾಗಿ ಡಿಪ್ ಮಾಡ್ಕೊಳ್ಳಿ ರವೆ ಜೊತೆ. ಇವಾಗ ನೋಡಿ, ಈಗ ಒಂದು ಮೇಲೆ ಈ ಕಡೆ ಕೆಳಗಡೆ ಎಲ್ಲ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಎಣ್ಣೆ ನೀವು ಯೂಸ್ ಮಾಡ್ತೀರಾ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಉರಿ ಮಾತ್ರ ತುಂಬ ಸಿಮ್ಮಾಗಿ ಇಟ್ಕೊಳ್ಳಿ, ಜಾಸ್ತಿ ಉರಿ ಮಾಡಬೇಡಿ ಮತ್ತು ಜಾಸ್ತಿ ಸೀದ್ಸಬೇಡಿ. ಸುಮಾರು ಜನ ಏನು ಮಾಡ್ತಾರೆ, ಈ ಥರ ಹಾಕ್ಬಿಟ್ಟು ಮುಚ್ಚಳನ ಮುಚ್ಚಿಬಿಟ್ಟು ಫ್ರೈ ಮಾಡೋಕ್ಕೆ ಇದು ಮಾಡ್ತಾರೆ. ಆ ಥರ ಮಾಡಿದ್ರೆ ಮಸಾಲೆ ಎಲ್ಲ ದೂರ ಆಗಿಬಿಡುತ್ತೆ ಮತ್ತು ಎಲ್ಲ ಬೇಗ ಸೀದೋಗ್ಬಿಡುತ್ತೆ, ಚೆನ್ನಾಗೂ ಇರೋದಿಲ್ಲ. ಇದು ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಅಂಥೇಳಿ. ಮತ್ತು ಅಕ್ಕಿ ರವೆಯಿಂದನೇ ಮಾಡ್ಕೊಳ್ಳಿ ಈ ಥರ ಫ್ರೈ ಎಲ್ಲನೂ. ಆವಾಗ ಮೀನಿಗೆ ಚೆನ್ನಾಗಿ ಅಂಟಿರುತ್ತೆ ಅಕ್ಕಿ ಆಗಿರೋದ್ರಿಂದ. ನೀವು ಮಸಾಲೆಗೆ ಬೇಕಾದರೆ ಒಂದು ಅರ್ಧ ಸ್ಪೂನ್ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಈ ರವೆ ಹಾಕ್ದಿರ ಹಾಗೇ ಫ್ರೈ ಮಾಡ್ಬೋದು. ಆವಾಗಲೂ ಮಸಾಲೆ ಚೆನ್ನಾಗಿ ಅಂಟ್ಕೊಂಡಿರುತ್ತೆ. ಈಗ ನೋಡಿ, ಮಧ್ಯದಲ್ಲಿ ಹಾಕ್ಕೊಂಡು ಫ್ರೈ ಮಾಡಿದ್ರೆ ಮಧ್ಯ ಸ್ವಲ್ಪ ಉರಿ ಜಾಸ್ತಿ ಇರುತ್ತಲ್ಲ, ಆವಾಗ ಬೇಗನೆ ಫ್ರೈ ಆಗುತ್ತೆ. ಒಂದು ಸೀಗಡಿ ಬೇಗ ಫ್ರೈ ಆಯಿತು. ಇವಾಗ ಇನ್ನೊಂದಕ್ಕೆ ಮಧ್ಯದಲ್ಲೇ ಹಾಕಿಟ್ಟಿದ್ದೀನಿ ನೋಡಿ. ಇವಾಗ ಈ ಸೈಡೆಲ್ಲ ಬೆಂದ್ಕೊಂಡು ಬಂದಿದೆ. ಹೀಗೇ ಒಂದು ಸ್ವಲ್ಪ ಉಲ್ಟಾ ಪಲ್ಟಾ ಮಾಡ್ತಾನೆ, ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾನೆ. ಚಿಕ್ಕ ಉರಿನಲ್ಲೇ ಫ್ರೈ ಮಾಡ್ಕೊಳ್ಳಿ. ತುಂಬ ದೊಡ್ಡ ಉರಿ ಮಾಡ್ಕೊಂಡ್ಬಿಟ್ರೆ ಅದು ಮೀನು ಕೂಡ ಸೀದಿರಲ್ಲ, ಬೆಂದಿರಲ್ಲ, ಹಾಗೆಯೇ ಸೀದೋಗ್ಬಿಡುತ್ತೆ. ಈಗ ನೋಡಿ, ಈ ಥರ ಎಲ್ಲ ಸೈಡೂ ಸ್ವಲ್ಪ ಆ ಕಡೆ ಈ ಕಡೆ ಬದಿ ಮಾಡ್ತಾನೆ ಫ್ರೈ ಮಾಡ್ಕೊಳ್ಳಿ. ನೋಡಿದ್ರಲ್ಲ, ಸಿಂಪಲ್ ಆದಂಥ ರೆಸಿಪಿ. ನಿಮಗೆ ಜೀರಿಗೆ ಸಾರಿನ ರೆಸಿಪಿ ಬೇಕಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಹಾಗೆಯೇ ನಾನೊಂದು 10-15 ವೀಡಿಯೋಸ್ ಹಾಕಿದ್ದೀನಿ ಕುಕ್ಕಿಂಗ್ದು. ಸೊ ಅದೆಲ್ಲನೂ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಹೇಗನ್ನಿಸ್ತು ಹೇಳಿ ನನಗೆ ಕಮೆಂಟ್ ಮಾಡಿ. ಹಾಗೆಯೇ ನನ್ನ ಚಾನಲ್ನ ಸ್ವಲ್ಪ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನೆಲ್ಲ ಬರೀರಿ ಕಮೆಂಟ್ ಮುಖಾಂತರ. ಈಗ ನಾನು ಬಾಂಗ್ಡಾ ಮೀನನ್ನ ಈ ಥರ ಮಧ್ಯಕ್ಕೆ 2 ಭಾಗದಷ್ಟು ಮಾಡ್ಕೊಂಡಿದ್ದೀನಿ. ಹಾಗೆಯೇ ಇವಾಗ ರವೆನ ಹಚ್ಚಿಬಿಟ್ಟು ಡೀಪ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಬಾಂಗ್ಡಾ ಮೀನು ಹಾಗೇ ಫ್ರೈ ಮಾಡೋದಕ್ಕಿಂತ ಈ ಥರ ಚೀರ್ಕೊಂಡು ಮಾಡಿದ್ರೆ 4 ಕಡೆನೂ ಚೆನ್ನಾಗಿ ಮಸಾಲ ಹಚ್ಚತ್ತೆ. ಸೊ ಮಸಾಲ ಅಂಟಿರೋದ್ರಿಂದ ತಿನ್ನೋದಕ್ಕೂ ತುಂಬಾ ರುಚಿಯಾಗಿರುತ್ತೆ. ನೋಡಿ, ಈ ಥರ ಫಸ್ಟ್ 1 ಭಾಗ ಫ್ರೈ ಆಗೋವರೆಗೂ ಲೈಟಾಗಿ ಉರಿ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ. ನಂತರ ಈ ಥರ ಮಧ್ಯಕ್ಕೆ ಒಂದು ಸ್ವಲ್ಪ ಈ ಥರ ಬಿಡಿಸ್ಕೊಳ್ಳಿ. ಇವಾಗ ಮಧ್ಯದಲ್ಲಿ ಇದು ಚೆನ್ನಾಗಿ ಫ್ರೈ ಆಗಿರೋದಿಲ್ವಲ್ಲ, ಸೊ ಇವಾಗ ಮಧ್ಯ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕಿದ ನಂತರ 4 ಬದಿನೂ ಈ ಥರ ಸ್ಟ್ಯಾಂಡ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಒಂದು ಸೈಡ್ ಫುಲ್ ಚೆನ್ನಾಗಿ ಬೆಂದಿದೆ ಇದು. ಮತ್ತು ಮೀನೆಲ್ಲ ಬೇಯಿಸೋದಕ್ಕೆ, ಫ್ರೈ ಮಾಡೋದಕ್ಕೆ ಬರೀ ಒಂದು 10-15 ನಿಮಿಷ ಇದ್ದರೆ ಸಾಕು. ನಾವು ಈ ಚಿಕ್ಕ ಉರಿನಲ್ಲಿ ಫ್ರೈ ಮಾಡೋದ್ರಿಂದ ಒಂದು ಹಾಫ್ ಆನ್ ಅವರ್ ಆಗುತ್ತೆ. ಒಂದು 20 ನಿಮಿಷ, 25 ನಿಮಿಷ, ಅರ್ಧ ಗಂಟೆ. ಒಬ್ಬೊಬ್ಬರಿಗೆ ಮಸಾಲೆ ಎಲ್ಲ ಹಾಗೇ ಇರಬೇಕು ಅನ್ನೋದು ಆಸೆ ಇರುತ್ತೆ. ಸೊ ಮಸಾಲೆ ಎಲ್ಲ ಹಾಗಂಗೆ ಇರಬೇಕಂದ್ರೆ ಒಂದು 15-20 ನಿಮಿಷ ಸಾಕಾಗುತ್ತೆ. ನಾನು ನೋಡಿ, ಇದು ತುಂಬಾ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಸ್ವಲ್ಪ ಜಾಸ್ತಿ ರೋಸ್ಟ್ ಬೇಕು, ಹಾಗಾಗಿ
ನೋಡಿ ಇದು ಕೆಳಗಡೆಯಿಂದ ಚೆನ್ನಾಗಿ ರೋಸ್ಟ್ ಆಗಲಿಕ್ಕೆ ಮಧ್ಯದಲ್ಲಿ ತಂದಿಟ್ಟಿದ್ದೀನಿ ಫಿಶನ್ನ. ನೋಡಿದ್ರಲ್ಲ, ಥ್ಯಾಂಕ್ ಯು ಸೋ ಮಚ್.